ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರು ಕೂಡ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಈ 2024ರಲ್ಲಿ ನೋಡ್ಬೋದು ಇತ್ತೀಚೆಗೆ ಎಷ್ಟು ಅಪ್ಡೇಟ್ ಬಂತಂದರೆ 2024ರಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸ್ ಅಂದರೆ ಹೇಳ್ಬೇಕ್ರೆ ಯೂಟ್ಯೂಬ್ನಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಐದು ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಪ್ರತಿಯೊಂದು ಅಪ್ಡೇಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ವ್ಯೂಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾಯಿಲ್ಲ ಅನ್ನೋ ಪ್ರತಿಯೊಬ್ಬರು ನಿಮಗೆ ಈ ಒಂದು ಅಪ್ಡೇಟ್ ತುಂಬ ಯೂಸ್ಫುಲ್ ಆಗುತ್ತೆ. ಇದ್ರ ಮೂಲಕ ಈಸಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಕೂಡ ಈಸಿಯಾಗಿ ಇನ್ಕ್ರೀಸ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಂದ್ರೆ ಇದೊಂದು ಬಂಪರ್ ಲೆಟರ್ ಅಂತ ನಾವು ಯೂಟ್ಯೂಬ್ನಲ್ಲಿ ಬಂಪರ್ ಲೆಟರ್ ಆ ರೀತಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಬರ್ತಾ ಇದೆ. ಅದು ಯಾವ ಅಪ್ಡೇಟ್ ಬಂದಿದೆ ಏನು ಬಂದಿದೆ ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡಿ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲೈಬಲ್ ಬಟನ್ ಟನ್ನಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಸೀಡ ಫೇಸ್ಬುಕ್ನಲ್ಲಿ ಕೂಡ ನೋಡ್ತಾರೆ, ಜಸ್ಟ್ ನಾನು ಫೇಸ್ಬುಕ್ನಲ್ಲಿ ಕೂಡ ಒಂದು ಫಾಲೋ ಮಾಡೋದು ಸಪೋರ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈಗ ನಾನು ನಿಮಗೆ ಒಂದೊಂದಾಗಿ ಅಪ್ಡೇಟ್ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಇದು ಮೊದಲನೇ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬ್ ಅಪ್ಡೇಟ್ ಅಂತ ಬಂದ್ಬಿಟ್ಟು ಅಂದರೆ ಯೂಟ್ಯೂಬ್ ಅಪ್ಡೇಟ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸಡನ್ನಾಗಿ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಅಪ್ಡೇಟ್ ಮಾರ್ಕೆಟಿಂಗ್ ಒಂದು ಅಪ್ಡೇಟ್ ಬಂತು. ಅಂದರೆ ಏನಂದರೆ ನಮ್ಮೊಂದು ವಿಡಿಯೋ ಕೆಳಗಡೆ ನಾವು ಪ್ರಾಡಕ್ಟ್ ಟ್ಯಾಬ್ ಮಾಡ್ಬೋದು, ಅಂದರೆ ಟ್ಯಾಗ್ ಮಾಡಿ ಅದ್ರ ಮೂಲಕ ಯಾರಾದರೂ ಪರ್ಚೇಸ್ ಮಾಡಿ ಅದರಿಂದ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು. ಅಂದರೆ ಪರ್ಚೇಸ್ ಮಾಡಿ ಅದರಿಂದ ನಮಗೆ ಕಮಿಷನ್ ಸಿಗುತ್ತೆ. ಅದು ಯಾವ ರೀತಿ ಯೂಟ್ಯೂಬ್ ಇದ್ದು ಫ್ಲಿಪ್ಕಾರ್ಟ್ ಮತ್ತು ಅದ್ರ ಜೊತೆ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಜೊತೆ ಕೈ ಜೋಡಿಸಿ ಪ್ರಾಡಕ್ಟ್ ಟ್ಯಾಗ್ ಅಂತ ಬಂತು ಆಟೋಮೆಟಿಕ್. ಅದ್ರ ಒಟ್ಟಿಗೆ ಸಡನ್ ಹೊಸ ನೀವು ಅಪ್ಡೇಟ್ ಮಾಡಿದರೆ ಅಲ್ಲಿ ಏನಪ್ಪ ಅಪ್ಡೇಟ್ ಅಂದರೆ ನೀವು ಪ್ರತಿಯೊಂದು ವಿಡಿಯೋ ಕೂಡ ಇನ್ನು ಮುಂದೆ ಪ್ರಾಡಕ್ಟ್ ಟ್ಯಾಗ್ ಮಾಡೋದು ಅವಶ್ಯಕತೆ ಇಲ್ಲ. ಅಂದರೆ ಪ್ರತಿಯೊಂದು ವಿಡಿಯೋ ಕೂಡ ನೀವು ಈಗ ನಿಮ್ಗೆ ಬೇಕಾದ ಪ್ರಾಡಕ್ಟ್ ನೀವು ಟ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಒಮ್ಮೆ ಟ್ಯಾಗ್ ಮಾಡಿದರೆ ನಿಮ್ಗೆ ಅಂದರೆ ಟ್ಯಾಗ್ ಆಟೋಮೆಟಿಕ್ಸ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಪ್ರತಿಯೊಂದು ವಿಡಿಯೋಗೆ ಆಟೋಮೆಟಿಕ್ ಪ್ರಾಡಕ್ಟ್ ಟ್ಯಾಗ್ ಆಗುತ್ತೆ. ನೀವು ಪ್ರತಿಯೊಂದು ವಿಡಿಯೋಕ್ಕೂ ಟ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಹೊಸ ನೀವು ಅಪ್ಡೇಟ್ ಬೆಂಕಿ ಫ್ಯೂಚರ್ಸ್ ಅಂತ ಹೇಳ್ಬೋದು. ಇದು ಎಲ್ಲಿ ಸಿಗುತ್ತೆ ಅಂದರೆ ತುಂಬ ಸಿಂಪಲ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡು ತಕ್ಷಣ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ತೆಳಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಸ್ವೈಪ್ ಮಾಡಿ ಅಲ್ಲಿ ಬರುತ್ತೆ ನಿಮಗೆ ಟ್ಯಾಗ್ ಆಟೋಮೆಟಿಕ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಅಂದರೆ ಟ್ಯಾಗ್ ಆಟೋಮೆಟಿಕ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಜಸ್ಟ್ ಅದನ್ನ ಟಿಕ್ ಮಾಡಿದರೆ ಸಾಕು ನಿಮ್ಮ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಆಟೋಮೆಟಿಕ್ ಪ್ರಾಡಕ್ಟ್ ಟ್ಯಾಗ್ ಆಗುತ್ತೆ. ಇದು ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ, ದುಡ್ಡನ್ನು ಕೂಡ ಜಾಸ್ತಿ ಅರ್ನ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಅಪ್ಡೇಟ್. ಏನಪ್ಪ ಇನ್ಸ್ಪಿರೇಷನ್ ಟ್ಯಾಬ್ ಅಂತ ಬಂದ್ಬಿಟ್ಟು ಇನ್ಸ್ಪಿರೇಷನ್ ಟ್ಯಾಬ್ ಅಂದರೆ ಏನಂದರೆ ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಇನ್ನೊಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ಸ್ಪಿರೇಷನ್ ಟ್ಯಾಬ್ ಅಂದರೆ ನೀವು ವೈಟ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ರೋಮಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಇನ್ಸ್ಪಿರೇಷನ್ ಟ್ಯಾಬ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಅಲ್ಲಿ ಕೆಲವೊಂದಷ್ಟು ಇನ್ಸ್ಪಿರೇಷನ್ ಅಂದರೆ ಯಾವ ವೀಡಿಯೋ ಮಾಡೋಕೆ ಏನು ಮಾಡಬೇಕು, ರಿಲೇಟೆಡ್ ಮಾಡಬೇಕು, ಅದು ಮಾಡಬೇಕು. ಅದ್ರ ಬಟ್ ಇನ್ನು ಮುಂದೆ ಹಂಗಿಲ್ಲ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂದರೆ ನಾವು ಯಾವ ಟಾಪಿಕ್ ವೀಡಿಯೋ ಮಾಡಬೇಕು, ಯಾವ ರೀತಿ ಟೈಟಲ್ ಹಾಕೋದು, ಯಾವ ರೀತಿ ತಮ್ನೇಲ್ ಹಾಕೋದು, ಏನೆಲ್ಲ ಹಾಕಬೇಕು ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಡೌಟ್ ಆಗಿರುತ್ತೆ. ಆದರೆ ಬಟ್ ಇನ್ಸ್ಪಿರೇಷನ್ ಟ್ಯಾಬಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ನಾನು ನಿಮಗೆ ಸೈಡ್ ಕೂಡ ಆಗ್ತಾ ಇರ್ತೀನಿ. ಇನ್ಸ್ಪಿರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸರ್ಚ್ ಮಾಡೋದು ಯಾವ ಟಾಪಿಕ್ ರಿಲೇಟೆಡ್. ಎಕ್ಸಾಂಪಲ್ ಬಿಟ್ಟು ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬ್ ಅಂತ ಸರ್ಚ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ ರಿಲೇಟೆಡ್ ಟೈಟಲ್ ಬರುತ್ತೆ, ತಮ್ನೇಲ್ ಕೂಡ ಬರುತ್ತೆ, ರ್ಯಾಂಕಿಂಗ್ ಎಲ್ಲ ನಿಮಗೆ ತೋರಿಸುತ್ತೆ. ಅದರ ಮೂಲಕ ನೀವು ಯೂಸ್ ಮಾಡ್ಕೊಂಡು ನೀವು ಕೂಡ ಟಾಪಿಕ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋ ಮಾಡ್ಬೋದು, ಟೈಟಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ತಮ್ನೇಲ್ ಜಾಸ್ತಿ ಇದಾಗಲ್ಲ, ಆ ರೀತಿ ಒಂದು ಒಳ್ಳೆಯ ತಮ್ನೇಲ್ ಅಲ್ಲ. ಯಾಕಂದರೆ AS ಸಪೋರ್ಟ್ ಮೂಲಕ ಸ್ವಲ್ಪ ಕಡಿಮೆ ಇದೆ ತಮ್ನೇಲ್ ಒಂದು ಇದ್ರ ನೋಡುವಂಥ ಜನ. ಆದರೆ ಬಟ್ ಅಲ್ಲಿ ಎಲ್ಲ ನಿಮಗೆ ಸಜೆಷನ್ ಆಗುತ್ತೆ. ಇದ್ರ ಮೂಲಕ ನಿಮ್ಗೆ ತಿಳ್ಕೊಬೋದು ನಿಮ್ಮ ಚಾನಲ್ ಈಸಿಯಾಗಿ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಯಾಕಂದರೆ ಯಾವ ಒಂದು ಟಾಪಿಕ್ ವೀಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಟೈಟಲ್ ಯೂಸ್ ಮಾಡಬೇಕು ಎಲ್ಲ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಇನ್ಸ್ಪಿರೇಷನ್ ಟ್ಯಾಬಲ್ಲಿ ಹೊಸ ನೀವು ಅಪ್ಡೇಟು. ನೀವೆಲ್ಲ ಸರ್ಚ್ ಮಾಡ್ಕೊಳ್ಳಿ, ಮೊದಲಿಗಿಲ್ಲ ಈಗ ಸರ್ಚ್ ಮಾಡಿ ಎಲ್ಲ ನೀವು ನೋಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಇನ್ಸ್ಪಿರೇಷನ್ ಟ್ಯಾಬಿಗೆ ಬಂದ್ಬಿಟ್ಟು ಇದು ಸೆಕೆಂಡ್ ಅಪ್ಡೇಟ್. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳ್ಬೇಕಾರೆ ಇದು ಅಪ್ಕಮಿಂಗ್ ಅಪ್ಡೇಟ್. ಇದು 2025ರಲ್ಲಿ ಬರುತ್ತೆ. ಯಾವ ಒಂದು ಅಪ್ಡೇಟ್ ಅಂದರೆ ತುಂಬ ಸಿಂಪಲ್ ಆಗಿ ಬರ್ಬೇಕಾರೆ ಕ್ರಿಯೇಟರ್ ಮ್ಯೂಸಿಕ್ ಅಂತ ಬಂದ್ಬಿಟ್ಟು. ಕ್ರಿಯೇಟರ್ ಮ್ಯೂಸಿಕ್ ಅಂದರೆ ಏನಂದರೆ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಭಯ ಇತ್ತು. ಏನಪ್ಪ ಭಯ ಅಂದರೆ ನಾವು ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ರೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಆ ಮ್ಯೂಸಿಕ್ ಯೂಸ್ ಮಾಡಿದ್ರೆ ನಮ್ಮ ಒಂದು ಕಾಪಿರೈಟ್ ಕ್ಲೇಮ್ ಬರುತ್ತೆ. ಆದರೆ ಬಟ್ ಇನ್ನು ಮುಂದೆ ಯಾವುದೇ ರೀತಿ ಕಾಪಿರೈಟ್ ಕ್ಲೇಮ್ ಬರಲ್ಲ. ಯಾಕಪ್ಪ ಅಂದರೆ 2025ರಲ್ಲಿ ಹೊಸ ನೀವು ಅಪ್ಡೇಟು ಕ್ರಿಯೇಟರ್ ಮ್ಯೂಸಿಕ್ ಅಂತ ಬಂದ್ಬಿಟ್ಟು ಏನಪ್ಪ ನೀವು ಇನ್ನು ಮುಂದೆ ನಿಮಗೆ ಯಾವುದೇ ಒಂದು ಮ್ಯೂಸಿಕ್ ಬೇಕಾದ್ರೆ ನೀವು ಏನು ಮಾಡೋದು ಅಂದರೆ ಆ ಮ್ಯೂಸಿಕ್ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಅಂದರೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ಪೇ ಮಾಡಿ ನೀವು ಮ್ಯೂಸಿಕ್ ಯೂಸ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಡಾಲರ್ ಬರಲ್ಲ. ಒಂದೊಂದು ಮ್ಯೂಸಿಕ್ ಫ್ರೀ ಆಗಿರುತ್ತೆ, ಒಂದೊಂದು ಮ್ಯೂಸಿಕ್ ದುಡ್ಡು ಕೊಡಬೇಕಾಗುತ್ತೆ. ಜಸ್ಟ್ ನಿಮ್ಗೆ ಯಾವ ಒಂದು ಮ್ಯೂಸಿಕ್ ಬೇಕೋ ಅದಕ್ಕೆ ದುಡ್ಡು ಕಟ್ಟೋ ಅಲ್ಲಿ ದುಡ್ಡು ಆಪ್ಷನ್ ಕೊಡಿದ್ರೆ ದುಡ್ಡು ಕಟ್ಟಿ ನೀವು ಯೂಸ್ ಮಾಡ್ಬೋದು. ದುಡ್ಡು ಇಲ್ಲಾಂದರೆ ಫ್ರೀ ಆಗಿದ್ದರೆ ಫ್ರೀ ಆಗಿ ಕೂಡ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು
ಬಂದುಬಿಟ್ಟು ನಿಮಗೆ ಅಪ್ಡೇಟ್ ಯಾವಾಗ ಸಿಗುತ್ತೆ ಅಂದರೆ ಅಪ್ಕಮಿಂಗ್ ಅಪ್ಡೇಟ್ 2025 ಸಿಗುತ್ತೆ. ಇದು 3ನೇ ಅಪ್ಡೇಟ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬ್ಲಾಗರ್ಸ್ ಆಗಿರೋದು ಪ್ರತಿಯೊಬ್ಬರಿಗೊಂದು ತುಂಬ ಯೂಸ್ಫುಲ್ ಆಯಿತು ಈ ಒಂದು ಅಪ್ಡೇಟ್. ಯಾಕಂದರೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಆಯಿತು, ಕಾಪರೇಟ್ ಕ್ಲೀನ್ ಬರುತ್ತೆ ಅರ್ನಿಂಗ್ ಎಲ್ಲ ಅವ್ರಿಗೆ ಹೋಗುತ್ತೆ ಅಂತ. ಆ ರೀತಿ ಏನಿಲ್ಲ, ನೀವು ದುಡ್ಡು ಕಟ್ಟಿ ಪರ್ಚೇಸ್ ಮಾಡಿ ನೀವು ಮ್ಯೂಸಿಕ್ ಯೂಸ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು 3ನೇ ಅಪ್ಡೇಟ್. ಇನ್ನು 4th ಅಪ್ಡೇಟ್ ಬಂದ್ಬಿಟ್ಟು ಯಾರೆಲ್ಲ ನ್ಯೂ ಯೂಟ್ಯೂಬ್ ಚಾನಲ್ ಇದ್ದಾರೆ ಪ್ರತಿಯೊಬ್ಬರು ಯಾರೆಲ್ಲ ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅವ್ರ ಮೇಲೆ ಬಂದಿದೆ ಒಂದು ಅಪ್ಡೇಟ್. ಯೂಟ್ಯೂಬ್ ಅಪ್ಡೇಟ್ ಅಂದರೆ ಯೂಟ್ಯೂಬ್ ಅಪ್ಲಿಕೇಶನ್ ಮೇಲೆ ಬಂದಿದೆ. ಆ್ಯಕ್ಚುಲಿ ನಮ್ಮ ಮೊನ್ನೆ ಕೂಡ ವೀಡಿಯೋದಲ್ಲಿ ಹೇಳಿದ್ದೀನಿ. ಏನಪ್ಪ ಯೂಟ್ಯೂಬ್ನಲ್ಲಿ ನೀವು ಏನಾದರೂ ಹೊಸದಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಏನು ತೋರಿಸುತ್ತೆ, ಅಲ್ಲಿ ಏನೂ ತೋರಿಸಲ್ಲ ನಿಮ್ಮ ಡ್ಯಾಶ್ಬೋರ್ಡಲ್ಲಿ. ಜಸ್ಟ್ ಏನು ನಿಮ್ಮ ಚಾನಲ್ ನೇಮು, ಸಬ್ಸ್ಕ್ರೈಬ್ ಬಟನ್ ಮಾತ್ರ ತೋರಿಸ್ತೆ. ಕೆಲವೊಂದು ಈ ವಿಡಿಯೋ ಸೆಕ್ಷನ್ ಮತ್ತು ಶಾರ್ಟ್ ಸೆಕ್ಷನ್, ಕಮ್ಯುನಿಟಿ ಪೋಸ್ಟು, ಈ ಲೈವ್ ಈ ರೀತಿ ಕೆಲವೊಂದಷ್ಟು ಫೀಚರ್ಸ್ ಬರಲ್ಲ. ಅದು ನಿಮ್ಗೆ ಯಾವುದೂ ತೋರಿಸಲ್ಲ. ನೀವು ಏನು ಮಾಡ್ಕೋ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಏನು ಹೋಗ್ತಾರೆ ಆವಾಗ ನಿಮಗೆ ಏನೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಫೀಚರ್ಸ್ ಆಟೋಮೆಟಿಕ್ ಬರುತ್ತೆ. ಅದಕ್ಕೆ ಆಟೋಮೆಟಿಕ್ ಫೀಚರ್ಸ್ಗಳು ಬರುತ್ತೆ. ಈಗ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ವೀಡಿಯೋ ಫೀಚರ್ಸ್ ಬರುತ್ತೆ, ಲೇಟೆಸ್ಟು ಮತ್ತು ಪಾಪ್ಯುಲರು, ಓಲ್ಡು, ಮತ್ತು ಅದರ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಶಾರ್ಟ್ಸ್ ಫೀಚರ್ಸ್ ತೋರಿಸುತ್ತೆ. ನೀವೇನಾದರೂ ಕಮ್ಯುನಿಟಿ ಅಪ್ಲೋಡ್ ಮಾಡ್ತಾರೆ ಕಮ್ಯುನಿಟಿ ಪೋಸ್ಟ್ ಅಂದರೆ ಕಮ್ಯುನಿಟಿ ಫೀಚರ್ಸ್ ತೋರಿಸುತ್ತೆ, ಲೈವ್ ಹೋಗ್ತಾರೆ ಲೈವ್ ಫೀಚರ್ಸ್ ತೋರಿಸುತ್ತೆ. ಈ ರೀತಿ ಕೆಲವೊಂದಷ್ಟು ಫೀಚರ್ಸ್ ಆಟೋಮೆಟಿಕ್ ಬರುತ್ತೆ. ಅದು ನೀವು ಯಾವಾಗ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದಾಗ ಪ್ರತಿಯೊಂದು ತೋರಿಸುತ್ತೆ, ಪ್ರತಿಯೊಂದು ಕೂಡ ಅಲ್ಲಿ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಿಮಗೆ 4ನೇ ಅಪ್ಡೇಟ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಆಗುತ್ತೆ. ಈ ಒಂದು ಅಪ್ಡೇಟ್ ಮೂಲಕ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು 5ನೇ ಅಪ್ಡೇಟ್. ಏನಪ್ಪ ಅಂದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ನಿಮಗೆ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಇದು ಚಾನಲ್ ಮೆಂಬರ್ಶಿಪ್ ಮೇಲ್ಗಡೆ ಬಂದಿದೆ. ಚಾನಲ್ ಮೆಂಬರ್ಶಿಪ್ ಅಂದರೆ ಎಕ್ಸಾಂಪಲ್ ಬಂದ್ಬಿಟ್ಟು ನೀವು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್. ನೀವು ಏನಾದರೂ ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಆದರೆ ನಾನು ನೋಡ್ಬೋದು ಯಾರೆಲ್ಲ ಚಾನಲ್ ಮೆಂಬರ್ಶಿಪ್ ಆಗಿದ್ದಾರೆ. ಎಲ್ಲ ಅಲ್ಲಿ ಹೋಮ್ ಸೆಕ್ಷನಲ್ಲಿ ನನ್ನೊಂದು ಅಂದರೆ ನನ್ನ ಚಾನಲ್ ಹೋಮ್ ಸೆಕ್ಷನಲ್ಲಿ ನೋಡ್ಬೋದು. ಅದರ ಬಿಟ್ಟು ವ್ಯೂವರ್ಸ್ ಕೂಡ ನೋಡೋ ಚಾನ್ಸಸ್ ಇರುತ್ತೆ, ವ್ಯೂವರ್ಸ್ ಕೂಡ ನೋಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಲಿ ಏನಪ್ಪ ಅಂದರೆ ತುಂಬ ಸಿಂಪಲ್ ಒಂದು ಅಪ್ಡೇಟ್ ಇದೆ. ಏನಪ್ಪ ಅಪ್ಡೇಟ್ ಅಂದರೆ ಇನ್ನು ಮುಂದೆ ನನ್ನೊಂದು ಯೂಟ್ಯೂಬ್ ಚಾನಲ್ ಇದ್ದಂಥ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ ಮೆಂಬರ್ಶಿಪ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಆದರೆ ಅವ್ರಿಗೆ ಒಂದು ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಏನಪ್ಪ ಆಪ್ಷನ್, ನಾನು ಅಂದರೆ ಆ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಮೆಂಬರ್ಶಿಪ್ ಒಂದು ಶೋ ಆಗೋದು. ಜಸ್ಟ್ ಅದನ್ನು ಅವ್ರು ಆನ್ ಮಾಡಿದರೆ ಮಾತ್ರ ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಯಾರೆಲ್ಲ ಆಗಿದ್ರೆ ಮೆಂಬರ್ಶಿಪ್ ಅಂತ ನಾನು ನೋಡ್ಬೋದು. ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ನೋಡ್ಬೋದು. ಅವ್ರು ಏನಾದರೂ ಆಫ್ ಮಾಡಿದರೆ ಯಾವುದೇ ರೀತಿ ನೋಡೋಕ್ಕಾಗಲ್ಲ, ನಾನು ನೋಡೋಕ್ಕಾಗಲ್ಲ, ವ್ಯೂವರ್ಸ್ ಕೂಡ ನೋಡೋಕ್ಕಾಗಲ್ಲ. ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ಮೆಂಬರ್ಶಿಪ್ ಆಗಿದ್ದಾರೆ ಅವರು ಏನಾದರೂ ಆಪ್ಷನ್ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಆಗಿರಲ್ಲ ಅಂತ ಅವರು ಚಾನಲ್ ನಿಮ್ಮ ತೋರಿಸುತ್ತೆ, ಇಲ್ಲಾಂದ್ರೆ ತೋರಿಸಲ್ಲ. ಇದು ಕ್ಲಿಯರಾಗಿ ಹೇಳ್ಬೇಕಾದ್ರೆ ಒಂದು ಬೆಂಕಿ, ಇದೊಂದು ಹೊಸ ನೀವು ಅಪ್ಡೇಟು. ಇದು ಆ್ಯಕ್ಚುಲಿ ನನಗೆ ಏನು ಅನಿಸಲಿಲ್ಲ ಆ ರೀತಿ. ಆದ್ರೆ ಬಟ್ ಟೋಟಲಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಹೋಗಿ ಇದು ಹೊಸ ನೀವು ಅಪ್ಡೇಟ್ ಬಂದಿದೆ, ಅದು 5 ನೀವು ಹೊಸ ನೀವು ಅಪ್ಡೇಟ್ ಯಾವ್ಯಾವ ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಏನಿದೆ ಬೆಂಕಿ ಮೇಲೆ ಬೆಂಕಿ, ಅಪ್ಡೇಟ್ ಮೇಲೆ ಅಪ್ಡೇಟ್, ಅಪ್ಡೇಟ್ ಮೇಲೆ ಅಪ್ಡೇಟ್. ಯೂಟ್ಯೂಬ್ ಇದನ್ನ ಚೇಂಜ್ ಮಾಡ್ತಾಯಿದ್ದಾರೆ, ಆ ರೀತಿ ಮಾಡ್ತಾರೆ. ಕಾಯೋಣ, ಎಲ್ಲ ಹೊಸ ನೀವು ಅಪ್ಡೇಟ್ ಇದೆ, ಬೆಂಕಿ ಅಪ್ಡೇಟ್ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಇವತ್ತು ಮುಸ್ಲಿಂ ಪ್ರತಿಭೆ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್.